ವಿಶ್ವ ಕ್ಯಾನ್ಸರ್ ದಿನಾಚರಣೆ ಅಂಗವಾಗಿ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆ ಆವರಣದಲ್ಲಿ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ಕಿದ್ವಾಯಿ ಆಸ್ಪತ್ರೆ ಆವರಣದಿಂದ ಲಾಲ್ಬಾಗ್ವರೆಗೆ ಈ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಸಚಿವೆ ಉಮಾಶ್ರೀ, ಹಿರಿಯ ನಟ ರಮೇಶ್ ಭಟ್, ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ನವೀನ್ ಸೇರಿದಂತೆ ನೂರಾರು ಮಂದಿ ಈ ಜಾಥಾದಲ್ಲಿ ಭಾಗಿಯಾಗಿದ್ದರು. ಕ್ಯಾನ್ಸರ್ ಗುಣಪಡಿಸುವ ನಿಟ್ಟಿನಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಈ ರೀತಿಯ ಜಾಥಾಗಳನ್ನು ಹಮ್ಮಿಕೊಳ್ಳಬೇಕು ಅಂತ ಕರೆಯನ್ನ ಕೊಟ್ಟರು. ಇನ್ನು ಕಿದ್ವಾಯಿ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ನವೀನ್ ಮಾತನಾಡಿ, ಕ್ಯಾನ್ಸರ್ ಈಗ ಗುಣಪಡಿಸಬಲ್ಲ ಕಾಯಿಲೆಯಾಗಿದ್ದು ಪ್ರತಿ ಹಂತದಲ್ಲೂ ತಪಾಸಣೆ ಅಗತ್ಯ ಅಂತ ಕರೆ ಕೊಟ್ಟಿದ್ದಾರೆ. ಕ್ಯಾನ್ಸರ್ ವಿಶ್ವ ದಿನಾಚರಣೆಯನ್ನು ಪ್ರತಿ ವರ್ಷವೂ ಮಾಡಿದ ಹಾಗೆ ಈ ವರ್ಷವೂ ಕೂಡ ಕ್ಯಾನ್ಸರ್ ಆಸ್ಪತ್ರೆ ವತಿಯಿಂದ ಮಾಡಿದ್ದಾರೆ. ಈ ಒಂದು ಕಾಯಿಲೆನ ಹೇಗೆ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದನ್ನು ಭಾಳಷ್ಟು ವರ್ಷಗಳಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಲೇ ಇದ್ದಾರೆ. ಕಿದ್ವಾಯಿ ಆಸ್ಪತ್ರೆ ಬಹಳಷ್ಟು ಲಕ್ಷಾಂತರ ಜನಕ್ಕೆ ನಮ್ಮ ಡಾಕ್ಟ್ರು ಹೇಳ್ತಿದ್ರು, ವಿಶ್ವದಲ್ಲಿಯೇ ಬ್ರೇಕಿನ್ ಥೆರಪಿ ಅನ್ನುವಂಥ ಮೆಷಿನ್ಸು ವಿಶ್ವದಲ್ಲೇ ನಮ್ಮ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡಿದ್ದಾರಂತೆ. ಅದರಿಂದ ಒಳ್ಳೆ ಫೆಸಿಲಿಟೀಸ್ ಇದೆ, ತೊಗೊಳಕ್ಕೇನು ತೊಂದರೆಲ್ಲ ಕೊಡ್ತಾರೆ. ಬರದ ಹಾಗೆ ನಿಯಂತ್ರಣ ಮಾಡ್ಕೊಂಡು ಇಲ್ಲಿ ಬರಲೇಬಾರ್ದು, ಕಾಯಿಲೆನೂ ಬರಬಾರ್ದು, ಇಲ್ಲಿಗೆ ನಾವು ಬರಬಾರ್ದು ಅನ್ನೋ ರೀತಿಯಲ್ಲಿ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಭಾಳ ಮುಖ್ಯ ಅಂತ. ಹಾಗೆ ಜನರ ಜಾಗೃತಿ ಇದೆಯಲ್ಲ, ತಮ್ಮನ್ನು ತಾವೇ ಮೂಲದಲ್ಲೇ ನಿಯಂತ್ರಣ ಮಾಡ್ಕೊಳ್ಳೋದು ರೋಗವನ್ನು ಭಾಳ ಮುಖ್ಯ ಆಗುತ್ತೆ. ಸಹಕಾರನೂ ಬೇಕಾಗುತ್ತೆ ಜನಗಳಿಂದ. February 4th is always a World Cancer Awareness Day. ಅಂದರೆ ಇದರ ಉದ್ದೇಶ ಏನು ಅಂತಂದರೆ ನಮ್ಮ ಜನರಲ್ಲಿ ಆದಷ್ಟು ಕ್ಯಾನ್ಸರ್ ಅವೇರ್ನೆಸ್ಸನ್ನು ಮೂಡಿಸುವಂಥದ್ದು. ಒಂದೊಂದು ರೋಗವು ಒಬ್ಬೊಬ್ಬರಿಗೆ ಅವರವರ ಅನುಭವ ಡಿಫ್ರೆಂಟ್ ಆಗಿರ್ತದೆ. ಅವರವರ ಒಂದು ಎಕ್ಸ್ಪೀರಿಯೆನ್ಸನ್ನು ನಾವು ಜಾಥಾ ಮೂಲಕ ಏನು ಹೇಳೋದು ಅಂದರೆ ಅವರವರ ಎಕ್ಸ್ಪೀರಿಯೆನ್ಸನ್ನು ಅವ್ರು ಹೇಳ್ಕೊಂಡಾಗ, ಗುಣಮುಖರಾದಾಗ, ಕ್ಯಾನ್ಸರ್ ಸರ್ವಿಸರು ಹೇಳ್ಕೊಂಡಾಗ, ಅವರ ಜರ್ನಿಯನ್ನು ಬೇರೆಯವ್ರಿಗೆ ತಿಳಿಸಿದಾಗ ಏನಾಗುತ್ತೆ ಅಂತಂದರೆ ಬೇರೆಯವ್ರಿಗಲ್ಲೂ ಆತ್ಮಸ್ಥೈರ್ಯ ತುಂಬ್ತೀವಿ. ಅಂದರೆ ಕ್ಯಾನ್ಸರ್ ಬಂದರೆ ನಾವು ಅದಕ್ಕೆ ಟ್ರೀಟ್ಮೆಂಟು ತೊಗೋಬೋದು, ಗುಣ ಆಗಿದ್ದೀವಿ ಅನ್ನೋದಂಥದ್ದು ಬರ್ತದೆ. ಹಾಗೆ ಆಮೇಲೆ ಇನ್ನೊಂದು